ಓಂ ಶಾಂತಿ ಮಿತ್ರರ ಅಭಿಮಾನಿಗಳೇ, ಗುರುಮಕ್ಕಳೇ, ವೀಕ್ಷಕರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಧರ್ಮಸ್ಥಳ ಧರ್ಮರಕ್ಷಣೆ ಭಾಗ 4 ಇದು. ಈಗಾಗಲೇ ಭಾಗ 1, 2, 3 ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ ಇದೇ ಯೂಟ್ಯೂಬ್ ಚಾನಲಲ್ಲಿ. ನೋಡಿಲ್ಲ ಅಂದರೆ ನೀವು ನೋಡಿ. ಧರ್ಮಸ್ಥಳದಲ್ಲಿ ನಾನು ಚಿಕ್ಕ ಹುಡುಗ ಏನೋ ಒಂದು 8th ಸ್ಟ್ಯಾಂಡ್ 7th ಸ್ಟ್ಯಾಂಡ್ ಇರ್ಬೋದು, ಅಥವಾ 9th ಇರ್ಬೋದು. ಆ ಟೈಮಲ್ಲಿ ಕೆಲವು ಪೇಪರ್ಗಳು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಪ್ರಿಂಟ್ ಮಾಡಿಸಿ ಒಂದೊಂದು ಪೇಜ್, ನೀವು ಪಾಂಪ್ಲೆಂಟ್ ಅಂತೀರಲ್ಲ, ಪೋಸ್ಟರ್ಗಳು ಎಲ್ಲರಿಗೂ ಹಂಚೋರು ಅದನ್ನು, ಪತ್ರಿಕೆಗಳನ್ನು. ಆ ಪತ್ರಿಕೆಯಲ್ಲಿ ಏನು ಬರೆದಿತ್ತಪ್ಪ ಅಂದರೆ, ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಸರ್ಪ ಬಂದಂತೆ, ಅಲ್ಲಿ ಪೂಜೆ ಮಾಡೋರೆಲ್ಲ ಗಾಬರಿ ಆದ್ರಂತೆ, ಬ್ರಾಹ್ಮಣರು ಎಲ್ಲ ಆಚೆ ಓಡೋಗ್ಬಿಟ್ರಂತೆ. ಆಮೇಲೆ ಒಬ್ಬ ಇದ್ನಂತೆ. ಆಮೇಲೆ ಆ ಸರ್ಪ ಬ್ರಾಹ್ಮಣನ ರೂಪ ತಾಳ್ತಂತೆ, ಮನುಷ್ಯ ರೂಪ. ಅದು ಹೇಳ್ತಂತೆ ಏನಂತಂದರೆ, ನಾನಿಲ್ಲಿ ಪ್ರತ್ಯಕ್ಷ ಆಗಿದ್ದೀನಿ ಅಂತಲೋ, ನಿಮಗೆ ಕಾಣಿಸ್ಕೊಂಡಿದ್ದೀನಿ ಅಂತಲೋ, ಈ ಕ್ಷೇತ್ರವನ್ನು ರಕ್ಷಣೆ ಮಾಡ್ತೀನಿ ಅಂತಲೋ ನೀವು ಒಂದು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಸ್ಬೇಕು, ಅಥವಾ ಕೈನಲ್ಲೇ ಬರೀಬೇಕು. 500 ಪತ್ರಿಕೆ, ಎಷ್ಟು ಪತ್ರಿಕೆ? 500 ಪತ್ರಿಕೆ ಪ್ರಿಂಟ್ ಮಾಡಿಸು, ಅಥವಾ ಕೈನಲ್ಲಿ ನೀನು ಬರೀಬೇಕು ಕೂತ್ಕೊಂಡು. ಅದನ್ನು 500 ಜನಕ್ಕೆ ನೀನು ಹಂಚಬೇಕು. ಆ ರೀತಿ ಮಾಡಿದ್ರೆ ನಿನ್ನೆಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ, ರೋಗಗಳು ನಿವಾರಣೆ ಆಗುತ್ತೆ. ಯಾರು ಇದನ್ನು ಹಂಚಲ್ವೋ, ಯಾರು ಅಗೌರವದಿಂದ ನೋಡ್ತಾರೋ, ಕೆಟ್ಟದಾಗ ನೋಡ್ತಾರೋ ಅವ್ರಿಗೆ ಕೆಟ್ಟದಾಗುತ್ತೆ. ಯಾರು ಭಕ್ತಿಯಿಂದ ಇದನ್ನು ಹಂಚ್ತಾರೆ, ಕನಿಷ್ಠ 50 ಪತ್ರಿಕೆ ಆದರೂ 50 ಜನಕ್ಕೆ ಹಂಚಬೇಕು. ಈ ರೀತಿ ಆ ಭಗವಂತನ ಆಶೀರ್ವಾದ ಆಯ್ತಂತೆ, ಆದೇಶ ಆಯ್ತಂತೆ, ನಿರ್ದೇಶನ ಆಯ್ತಂತೆ. ಆದಿಶೇಷನು ಪ್ರತ್ಯಕ್ಷ ಆಗಿದ್ದ, ಈ ರೀತಿ ಹೇಳ್ದ. ಯಾರಿಗೆ? ಒಬ್ಬ ಬ್ರಾಹ್ಮಣನಿಗೆ, ಪೂಜೆ ಮಾಡೋ ಬ್ರಾಹ್ಮಣನಿಗೆ. ಆಮೇಲೆ ಮನುಷ್ಯ ರೂಪ ತಾಳ್ದ, ಬ್ರಾಹ್ಮಣರ ರೂಪ ತಾಳ್ದ ಆದಿಶೇಷ. ಅವ್ರ ಜೊತೆ ಮಾತಾಡ್ದ, ಕೂತ್ಕೊಂಡ, ಹೇಳ್ದ. ಈ ರೀತಿ ಆ ಒಂದು ಪತ್ರಿಕೆಯಲ್ಲಿದೆ. ಅದನ್ನು ಹಂಚಬೇಕು. ಯಾರು ಹಂಚುತ್ತಾರೆ ಅವ್ರಿಗೆ ಒಳ್ಳೆಯದಾಗುತ್ತೆ, ಯಾರು ಅಗೌರವ ತೋರಿಸ್ತಾರೆ ಅವ್ರು ಕೆಟ್ಟದಾಗುತ್ತೆ. ಇದು ಈಗ ಕೆಲವ್ರ ಹತ್ರ ದುಡ್ಡಿರುತ್ತೆ. ಈಗಾದರೂ ಮೊಬೈಲ್ ಇದೆ, ಸ್ಟೇಟಸ್ಗಳೆಲ್ಲ ಅಲ್ಲಿ ಇಲ್ಲಿ ಕಳಿಸ್ಬಿಡ್ತಾರೆ ಮೊಬೈಲ್ಗಳಲ್ಲಿ, ಪತ್ರಿಕೆಗಳು ಅಲ್ವಾ. ಆವಾಗ ಮೊಬೈಲ್ಗಳೆಲ್ಲ ಇರಲಿಲ್ಲ. 1982ನೇ ಇಸ್ವಿ, 83ನೇ ಇಸ್ವಿ, 84ನೇ ಇಸ್ವಿ, 1984, 83ನೇ ಇಸ್ವಿ ಕಥೆ ಹೇಳ್ತಾರೆ ನಾನು. ಕೆಲವ್ರಿಗೆಲ್ಲ ಹಿರಿಯರಿಗೆ ಇದು ಗೊತ್ತಿರುತ್ತೆ, ಈ ವಿಚಾರ ಗೊತ್ತಿರುತ್ತೆ. ಇದು ಒಂದೇ ಪತ್ರಿಕೆ ಅಲ್ಲ, ಇನ್ನೂ ಏನೇನೋ ಹನುಮಾನ್ ಚಾಲೀಸ ಬಗ್ಗೆ, ಇನ್ನೊಂದು ಯಾವುದೋ ದೇವಿ ಬಗ್ಗೆ, ಇನ್ನೊಂದೆಲ್ಲೋ ತಿರುಪತಿನಲ್ಲಿ ಏನೋ ಘಟನೆ ನಡೀತು. ಈ ರೀತಿಯೆಲ್ಲ ಅವಾಗ ಕಥೆಗಳು ಬರೆದು ಬಿಡೋರು ಪತ್ರಿಕೆಗಳಲ್ಲಿ. ಅದು ಹಂಚಬೇಕು, ಹಂಚಲಿಲ್ಲ ಅಂದರೆ ಅವ್ರು ಕೆಟ್ಟದಾಗುತ್ತೆ ಅನ್ನೋ ಥರ. ಸರಿ, ನಾವು ಭಯ ಗಡ ಅಂತ ನಡುಗ್ತಾ ಇರುತ್ತೆ. ಹಂಚಲಿಲ್ಲ ಅಂದರೆ ಎಲ್ಲಿ ಕೆಟ್ಟದಾಗ್ಬಿಡ್ತು ಅನ್ನೋ ಭಯ. ಅಷ್ಟೇ ಅಲ್ಲ, ಯಾರು ಇದನ್ನು ಬಿಸಾಕಬಾರ್ದು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಪತ್ರಿಕೆ ಓದ್ಬಿಟ್ಟು, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಯಾರಿಗಾನ ಬೇರೆಯವ್ರು ಕೊಟ್ಬಿಡಿ. ಆ ರೀತಿ ಕೂಡ ಹೇಳೋರು. ಭಾಳ ಭಯ ನಮಗೆ ಅವಾಗ. ನಾವು ನೀಟಾಗಿ ತೊಗೊಂಡೋಗೋದು ಮನೇಲಿ ಇಡ್ತಾಯಿದ್ವಿ, ಫೋಟೋಗಳ ಹತ್ರ, ಅಥವಾ ಬೇರೆಯವ್ರು ಕೊಡಿ. ಈ ರೀತಿ ಅಲ್ಲಿ ಕೆಲವ್ರಿಗೆ ಪತ್ರಿಕೆ ಪ್ರಿಂಟ್ ಮಾಡ್ಸೋಕ್ಕಾಗ್ತಿತ್ತು, ಕೆಲವ್ರಿಗೆ ಆಗ್ತಾಯಿರಲಿಲ್ಲ. ಕೆಲವರಿಗೆ ಬರೆದು ಕೊಡ್ಲಿಕ್ಕೆ ಆಗ್ತಿತ್ತು, ಕೆಲವ್ರಿಗೆ ಆಗ್ತಾಯಿರಲಿಲ್ಲ. ಅದು ಬೇರೆ ವಿಚಾರ, ಅವ್ರವ್ರ ಪರ್ಸ್ನಲ್, ಅವ್ರವ್ರ ಶಕ್ತಿ ಸಾಮರ್ಥ್ಯ. ಏನಾಗಲಿ, ಭಕ್ತಿ ಧರ್ಮಸ್ಥಳ ಆ ಆದಿಶೇಷ ದೇವಸ್ಥಾನದಲ್ಲಿ ಒಬ್ಬ ಅರ್ಚಕರಿಗೆ ಕಾಣಿಸ್ಕೊಂಡ ಅಂತ ಅಲ್ವಾ. ಇದು ಮೂಢನಂಬಿಕೆ ಅಂತಿರೋ, ಮೌಢ್ಯ ನಂಬಿಕೆ ಅಂತಿರೋ, ಬರೀ ಇದೊಂದು ಡ್ರಾಮಾ ಅಂತಿರೋ, ಯಾರೋ ಬರೆದ ಕತೆ ಅಂತಿರೋ, ಅದು ಅವ್ರವ್ರಿಗೆ ಕಲ್ಪನೆಗೆ, ಅವ್ರವ್ರ ಶಕ್ತಿ ಸಾಮರ್ಥ್ಯ ಜ್ಞಾನಕ್ಕೆ ಬಿಟ್ಟಿದ್ದು. ಓಕೆ, ನಾನು ಇಲ್ಲಿ ವಿಚಾರ ಇದು ಹೇಳೋಕ್ಕೆ ಬಂದಿಲ್ಲ. ನಾನು ಇಲ್ಲಿ ಹೇಳೋಕ್ಕೆ ಬಂದಿರೋದು ಏನಪ್ಪ ಅಂದರೆ, ಅಣ್ಣಪ್ಪ ಸ್ವಾಮಿ ಬೇರೆ ಅಲ್ಲ, ಆದಿಶೇಷ ಬೇರೆ ಅಲ್ಲ. ಕೊರಗಜ್ಜ ಬೇರೆ ಅಲ್ಲ, ಆದಿಶೇಷ ಬೇರೆ ಅಲ್ಲ. ಹಾಗೆ ಪಂಜುರ್ಲಿ ಬೇರೆ ಅಲ್ಲ. ಇನ್ನೂ ಅನೇಕ ಪಂಜುರ್ಲಿಗಳು. ಆದಿಶೇಷ ಬೇರೆ ಅಲ್ಲ. ಗೊತ್ತಾಯ್ತಿಲ್ಲ. ಅದಕ್ಕೆ ಅಷ್ಟನಾಗಗಳು ಇವತ್ತಿನ ಪರಿಸ್ಥಿತಿ, ಧರ್ಮಸ್ಥಳದ ಇವತ್ತಿನ ಪರಿಸ್ಥಿತಿಗೆ ರಕ್ಷಣೆ ಬೇಕು. ಅದನ್ನು ಮಾಡೋರು ಯಾರು? ಅಷ್ಟನಾಗ ಆದಿಶೇಷನ ಸಹೋದರರು ಅಂತ ತಿಳ್ಕೊಳ್ಳಿ. ಅನಂತ
ಅನಂತ ಪದ್ಮನಾಭ ಸ್ವಾಮಿ ಇದಾನಲ್ಲ ಆದಿಶೇಷ, ಆತನ ಸಹೋದರರು ಅಷ್ಟನಾಗಗಳು. ಈ ಅಷ್ಟನಾಗಗಳು ಅಂದರೆ 8 ನಾಗಗಳು. ಆ 8 ನಾಗಗಳು ಕೆಳಗಡೆ 100 ಸಾವಿರಾರು ಇರ್ತವೆ, ಲಕ್ಷಾಂತರ ಇರ್ತವೆ. ಮೈನ್ ಓಂ ಶ್ರೀ ಆದಿಶೇಷ ಶಕ್ತಿ ಪರಬ್ರಹ್ಮ, ಓಂ ನಮಃ ಶಿವಾಯ ಆದಿಶೇಷ ಶಕ್ತಿ ಪರಬ್ರಹ್ಮ, ಅವನೇ ಶ್ರೀಮನ್ನಾರಾಯಣ, ಅವನೇ ಅನಂತ ಪದ್ಮನಾಭ ಸ್ವಾಮಿ. ಈಗ ನಾಗಕುಲ, ಕಶ್ಯಪ ಮಹರ್ಷಿ ಋಷಿಮುನಿಗಳಲ್ಲಿ ಮಹಾನ್ ಜ್ಞಾನಿ ತಪಸ್ವಿ ಯೋಗಿ ಕಶ್ಯಪ ಮಹರ್ಷಿ. ಆತನ ಪತ್ನಿಯರಲ್ಲಿ, ಅನೇಕ ಪತ್ನಿಯರಲ್ಲಿ ಯುನುತ, ಅದಿತಿ, ಕದ್ರು. ಅದಿತಿಯ ಮಕ್ಕಳು ಸೂರ್ಯ ಭಗವಾನ, ದೇವತೆಗಳು ಇತ್ಯಾದಿ. ವಿನುತ ಮಕ್ಕಳು ಗರುಡದೇವ ಹಾಗೂ ಅರುಣ. ಸೂರ್ಯ ಭಗವಾನ್ ಸಾರ್ತಿರ್ತಾರಲ್ಲ ಅರುಣ, ಅವರು. ಆಮೇಲೆ ಗರುಡದೇವ ಯಾರ ಮಕ್ಕಳು? ವಿನುತ ಮಕ್ಕಳು. ಕದ್ರುವಿನ ಮಕ್ಕಳು ನಾಗಜಾತಿ, ನಾಗಕುಲ. ಅದರಲ್ಲಿ ಮೇಯ್ನು ವಾಸುಕಿ ನಾಗ, ಪದ್ಮನಾಗ, ಶ್ವೇತನಾಗ, ಅನಂತ ಇತ್ಯಾದಿ 8 ನಾಗಗಳು ಇರುತ್ತೆ. ಆ 8 ನಾಗಗಳನ್ನ ಒಂದು ಸಾರಿ ನೋಡ್ಕೊಬಿಡಿ, ನಾನು ತೋರಿಸ್ತೀನಿ. ಮೊದಲನೇದಾಗಿ ಶೇಷನಾಗ ಅಥವಾ ಮಹಾಪದ್ಮ, ಶ್ರೀಮನ್ ಅನಂತ ಪದ್ಮಾವತಿ ಅನಂತಲಕ್ಷ್ಮಿ ಓಂ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಅವರ ಸಾನ್ನಿಧ್ಯದಲ್ಲಿರುವ ಶೇಷನಾಗ. ಎರಡನೇದಾಗಿ ಶಿವಶಕ್ತಿ, ಶಿವಪಾರ್ವತಿ ಅಂದರೆ ಶಿವನ ಕೊರಳಲ್ಲಿರ್ತಕ್ಕಂಥ ವಾಸುಕಿ. ಈತನೇ ಈಗ ನಾಗಲೋಕಕ್ಕೆ ನಾಗರಾಜ. ವಾಸುಕಿ ಎರಡನೇದಾಗಿ, ಗೊತ್ತಾಯ್ತಲ್ಲ. ನಾಗಲೋಕಕ್ಕೆ ನಾಗರಾಜನಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ವಾಸುಕಿ ಮಹಾರಾಜ, ನಾಗರಾಜ. ಓಕೆನಾ. ಇನ್ನು ಮೂರನೆಯದಾಗಿ ಶ್ವೇತನಾಗ ಅಂದರೆ ಸದಾಶಿವ ಅಥವಾ ಯೋಗೇಶ್ವರ ಅಥವಾ ಸದ್ಗುರು ಮುಕ್ತಿ ಕೊಡ್ತಕ್ಕಂಥ ಯೋಗೀಶ್ವರನ ಜೊತೆಯಲ್ಲಿರ್ತಕ್ಕಂಥ ಶ್ವೇತನಾಗ. ಇದು ಮೂರನೆಯದಾಗಿ ಎಲ್ಲರಿಗೂ ಮುಕ್ತಿ ಕೊಡ್ತಕ್ಕಂಥ, ನಾಗಮಣಿ ಕೊಡ್ತಕ್ಕಂಥವನು. ಇನ್ನು ಅಲ್ಲಿಂದ ನಾವು ನಾಲ್ಕನೆಯದಾಗಿ ಕಾಳಿಂಗ ಸರ್ಪ, ಕಾಳಿಂಗ ನಾಗ. ಈ ಕಾಳಿಂಗ ಮರ್ದನ ಶ್ರೀಕೃಷ್ಣ ಭಗವಾನನ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ, ಗೋಗಳನ್ನು ಮೇಯಿಸ್ತಕ್ಕಂಥ ಶ್ರೀಕೃಷ್ಣ ಭಗವಾನನ ಅನುಚರರು. ಆಗ ಗೋಗಳೆಲ್ಲ ನಾಪತ್ತೆ ಆಗುತ್ತೆ ಸ್ವಲ್ಪ, ಅದು ಸರಾವರದಲ್ಲಿ. ಓಕೆನಾ. ಇನ್ನು ಐದನೇದಾಗಿ ನಿಮಗೆ ಇಲ್ಲಿ ನಾವು ಕಾರ್ಕೋಟಕ ನಾಗ. ಕಾರ್ಕೋಟಕ ನಾಗ ಅಂದರೆ ಸರ್ಪಗಳಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ನಿಮಗೆ ಗೊತ್ತಿರ್ಬೋದು. ಅನಂತರ ಆರನೇದಾಗಿ ಭೂದಾರ ನಾಗ, ಆಧಾರಭೂತ. ಗೊತ್ತಾಯ್ತಲ್ಲ, ಪಾತಾಳ ನಾಗ ಅಂತಿರಲ್ಲ ನೀವು, ಆ ರೀತಿ ಪಾತಾಳ ಲೋಕ, ಇನ್ನೊಂದು ಮತ್ತೊಂದು ಈ ರೀತಿ ಬರುತ್ತಲ್ಲ ಹಾಗೆ. ಇನ್ನು ಏಳನೇದಾಗಿ ಪದ್ಮನಾಗ. ಮೊದಲು ನೀವು ಮಹಾಪದ್ಮ ನೋಡಿದ್ರಿ, ಈಗ ಪದ್ಮನಾಗ ನೋಡ್ತಾ ಇದ್ದೀರ. ಗೊತ್ತಾಯ್ತಲ್ಲ. ಮೊದಲು ಶೇಷನಾಗ ಅಥವಾ ಅನಂತ ಅಥವಾ ಪದ್ಮನಾಗ ನೋಡಿದ್ರ ಫಸ್ಟು, ಗೊತ್ತಾಯ್ತಲ್ಲ. ಆಗ ಮಹಾಪದ್ಮ ನೋಡಿದ್ದು, ಈಗ ಪದ್ಮನಾಗ ನೋಡ್ತಾ ಇರೋದು ನೀವು, ಗೊತ್ತಾಯ್ತಲ್ಲ. ಮೊದಲು ಮಹಾಪದ್ಮ, ಅನಂತರ ನೀವು ಶಂಖಪಾಲ 8ನೆಯ ನಾಗ. ಈಗ ನೋಡಿದ್ರಲ್ಲ 8 ನಾಗಗಳು, ನೀವು 8 ನಾಗಗಳು ನೋಡಿದ್ರಲ್ಲ. ಈ ಅಷ್ಟನಾಗ ಅಂತ ನಾವು ಕರಿತೀವಿ. ಈ ಅಷ್ಟನಾಗಗಳಲ್ಲಿ ಅನಂತ ಪದ್ಮನಾಭ ಮೈನ್, ವಾಸುಕಿ. ಇವತ್ತು ಪ್ರತಿ ಯುಗಕ್ಕೂ ಒಬ್ಬೊಬ್ಬ ರಾಜ ಇರ್ತಾನೆ ನಾಗಲೋಕಕ್ಕೆ. ಈಗ ವಾಸುಕಿನೇ ಅಲ್ಲಿ ನಾಗರಾಜ. ನಾಗರಾಜ ಅಂದರೆ ಒಂದು ಸ್ಥಾನ. ನೀವು ಹೆಗಡೆ ಅಂತಿರಲ್ಲ, ಹೆಗಡೆ, ಗೌಡ, ರೆಡ್ಡಿ ಅಂತಿರಲ್ಲ, ಹಾಗೆ ಒಂದು ಸ್ಥಾನ ಅದು. ಒಂದು ಸ್ಥಾನ ಅಂದರೆ ಈಗ ನೀವು ಗೌಡ ಅಂತೀರ, ರೆಡ್ಡಿ ಅಂತೀರ, ಹೆಗಡೆ ಅಂತೀರ, ಅದೊಂದು ಸ್ಥಾನ ಅಷ್ಟೇ. ಹಾಗೆ ನಾಗರಾಜ ಅಂದರೆ ನಾಗಲೋಕಕ್ಕೆ ಯಾರು ರಾಜರೋ ಅವರನ್ನು ನಾಗರಾಜ ಅಂತೀವಿ. ಈಗ ಅಲ್ಲಿ ರಾಜ ಯಾರು? ವಾಸುಕಿ ರಾಜ. ಈಗ ಯಾರು? ವಾಸುಕಿ. ಯಾರ ಮಗ? ಕದ್ರು ಮಗ, ಕಶ್ಯಪ ಮಹರ್ಷಿ ಮಕ್ಕಳು. ಅರ್ಥ ಆಯ್ತಲ್ಲ. ಈ 8 ನಾಗಗಳು 8 ಲೋಕಗಳನ್ನು ನೋಡ್ಕೊಳ್ತಾರೆ.
ನಾಗಲೋಕ ಒಂದೇ ಅಲ್ಲ, ಅದ್ರ ಕೆಳ ಒಬ್ಬರು ನಾಗಜಾತಿಯ ಅಂಶ ಸ್ವರೂಪ ಅಣ್ಣಪ್ಪ ಸ್ವಾಮಿ, ಗೊತ್ತಾಯ್ತಲ್ಲ. ಹಾಗೆ ಪಂಜುರ್ಲಿ ಅಂತ ನೀವು ಏನು ಕರಿತೀರಿ ಅವರು ಕೂಡ ನಾಗ ಅಂಶ. ಹಾಗೆ ಅಷ್ಟರುದ್ರರು ಈರಭದ್ರ ಅಂತ ನೀವು ಯಾರನ್ನು ಕರಿತೀರಿ ಅವರು ಕೂಡ ನಾಗರಾಜ ಅಂದರೆ ಆದಿಶೇಷ ಅನಂತ, ಗೊತ್ತಾಯ್ತಲ್ಲ. ಹಾಗೆ ಅಷ್ಟ ಭೈರವ್ ಅಂತಿರಲ್ಲ ಅವರು ಕೂಡ ನಾಗಾಂಶ. ಶಿವನ ಕೊರಳಲ್ಲಿ ಇರುವ ಶ್ರೀಮನ್ನಾರಾಯಣನ ಹಾಸಿಗೆ ಆಗಿರುವ, ಹಾಗೆ ಜಗನ್ಮಾತೆಯರ ಹಿಂದೆ ಹೆಡೆ ಎತ್ಕೊಂಡು ನಿಂತಿರುವ, ಹಾಗೆ ಬುದ್ಧನ ಮೇಲೂ ಹೆಡೆ ಎತ್ಕೊಂಡು ನಿಂತಿರುವ ಈ ಎಲ್ಲ ನಾಗಜಾತಿ ಅನಂತ ಪದ್ಮನು ಅವನ ಅಂಶನೇ ಇವತ್ತು ಎಷ್ಟೋ ಅವತಾರಗಳು. ಲಕ್ಷ್ಮಣದೇವ, ಶ್ರೀರಾಮಚಂದ್ರ ಪ್ರಭು ತಮ್ಮ ಲಕ್ಷ್ಮಣದೇವ ನಾಗರಾಜ, ಪತಂಜಲಿ ಮಹರ್ಷಿ ನಾಗರಾಜ, ಸುಬ್ರಹ್ಮಣ್ಯ ಆಮೇಲೆ ನಾಗರಾಜನಾಗಿ ಪರಿವರ್ತನೆ ಆದ ಅಲ್ವಾ, ಬಲರಾಮಾಯರು ನಾಗರಾಜ. ಹೀಗೆ ಸಾಕಷ್ಟು ಅವತಾರಗಳು ಆ ಭಗವಂತ ಅನಂತ ಪದ್ಮನಾಭ ಸ್ವಾಮಿದು, ಆದಿಶೇಷ ಶಕ್ತಿ ನಾಗರಾಜ ಸ್ವಾಮಿದು ಸಾಕಷ್ಟು ಅವತಾರಗಳಿದೆ. ಈತ ಊರನ್ನು ಕಾಯ್ತಾನೆ, ದೇಶನ ಕಾಯ್ತಾನೆ, ರಾಜ್ಯನ ಕಾಯ್ತಾನೆ, ಕ್ಷೇತ್ರಗಳನ್ನು ಕಾಯ್ತಾನೆ. ಶ್ರೀ ಧರ್ಮಸ್ಥಳ ಕ್ಷೇತ್ರ, ಅಲ್ಲಿ ಧರ್ಮ ಸಂಸ್ಥಾಪನೆ ಆಗಬೇಕು. ಶ್ರೀಕೃಷ್ಣ ಭಗವಾನ್ ಹೇಳಿದ್ದಾನೆ, ಯಾವತ್ತು ಅಧರ್ಮ ಪಾತಾಳ ಕುಸಿಯುತ್ತೆ, ಯಾವತ್ತು ಸಾಧು ಸಂತರ ಮೇಲೆ ಅಧರ್ಮಿಗಳು ದಾಳಿ ಮಾಡ್ತಾರೆ, ಆವತ್ತು ನಾನು ಉದ್ಭವ ಆಗ್ತೀನಿ ಕಲ್ಕಿಯಾಗಿ. ಕಲ್ಕಿ ಬೇರೆ ಅಲ್ಲ, ಆದಿಶೇಷನೇ ಕಲ್ಕಿ. ಆದಿಶೇಷನೇ ಶ್ರೀಮನ್ನಾತ್ರಗಳು, ದುಷ್ಟರು, ಪಾಪಿಗಳು, ಉಪ್ಪು ತಿಂದವರೇ ನೀರು ಕುಡದೆ ಕುಡಿತಾರೆ. ಅವ್ರು ಯಾರು ಅಂತ ಕ್ಲಾರಿಟಿ ಇಲ್ಲ. ಓಕೆ ಅವರೇ, ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಖಂಡಿತ ಧರ್ಮ ರಕ್ಷಣೆ ಆಗುತ್ತೆ. ನೀವೆಲ್ಲ ಧರ್ಮ ಸೇವೆ ಮಾಡಿ, ಧರ್ಮ ಸೇವೆ ಮಾಡೋರಿಗೆ ಸಹಾಯ ಮಾಡಿ ಇರುತ್ತೆ. ಹಾಗೆ ಪಂಜುರ್ಲಿ ಅಣ್ಣಪ್ಪ ಸ್ವಾಮಿ ಇರ್ತಾರೆ, ಅವ್ರದ್ದು ನೋಡೋಣ ನೆಕ್ಸ್ಟ್ ಪಾರ್ಟಲ್ಲಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಷ್ಟನಾಗ ಆದಿಶೇಷನ್ದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋ ನೋಡಿ, ಮುಂದಿನ ವಿಡಿಯೋ ನೋಡಿ. ಓಕೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.